ಬೆಂಗಳೂರು ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ, ನೋಡ್ಬೋದು, ತೋರಿಸ್ತೀನಿ ನೋಡಿ. ಇದು ಬೆಂಗಳೂರಿನಲ್ಲಿರುವ ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಮು. ನೀವೇನಾದ್ರು ಫ್ರೀಯಾಗಿ ಬೆಂಗಳೂರಿಗೆ ಏನಾರು ಹೋದರೆ ಇದನ್ನು ನೋಡ್ದಲೇ ಮರಿಬೇಡಿ. ಬಂದಿದೆ ಸಮಯ ಕಾಲು. ಒಂದು ಜಾಗದಲ್ಲಿ ಒಂದು ಹೋಟ್ಲ್ ಹತ್ರ ನಿಲ್ತು ಬಸ್ಸು. ಇಲ್ಲಿ ಟಿಫನ್ ಮಾಡ್ಕೊಂಡು ಮುಂದೆ ತಿರುಪತಿಗೆ ಮುಂದೆ ಹೋದು. ಇದೇ ಬಸ್ಸಲ್ಲಿ ಬಂದಿದ್ದು ನಾವು, ಸಾರಿಗೆ ಬಸ್ಸಲ್ಲಿ. ಇದು ನಮ್ಮ ಮೊದಲನೇ ಸಮಸ್ಯೆ. ನಾವು ಬೆಟ್ಟ ಹತ್ತಕ್ಕೆ ಅಲಿಪಿರಿಗೆ ಬಂದು ಇಳಿದು ಗೌರ್ಮೆಂಟ್ ಬಸ್ಸಲ್ಲಿ. ಇಲ್ಲೊಂದು ಸ್ಕ್ಯಾಮ್ ನಡೆಯುತ್ತೆ, ಗೋರ್ಮೆಂಟ್ ಅಧಿಕಾರಿಗಳೇ ಸ್ಕ್ಯಾಮ್ ಮಾಡ್ತಾರೆ. ಬೇರೆ ರಾಜ್ಯಗಳಿಂದ ಬಂದಿದ್ದಾರೆ ಕನ್ನಡದವರು ಅಂತ ಈ ಥರ ನಮಗೆ ಮೋಸ ಮಾಡಿದ್ದಾರೆ ಟಿಕೆಟಲ್ಲಿ. ನಮಗೆ ಅಲಿಪಿರಿಗೆ 30 ರೂಪಾಯಿ ಟಿಕೆಟ್ ಅಂತೆ. ನಮಗೆ ಅಲಿಪಿರಿಗೆ ಕೊಡಬಿಟ್ಟು ನಮಗೆ ತಿರುಮಲೆಗೆ ಕೊಟ್ಟಿದ್ದಾರೆ ಟಿಕೆಟ. ತಿರುಮಲೆಗೆ 230 ರೂಪಾಯಿ, ನಮಗೆ 130 ರೂಪಾಯಿ ನಷ್ಟ ಆಗಿದೆ. ಮತ್ತು ಟೋಕನ್ ಕೊಡಬೇಕಾದ್ರೂ ಒಂದು ಸಮಸ್ಯೆ ಆಯಿತು. ನಾವು ಹೋಗಿದ್ದು 12ನೇ ತಾರೀಕು ಭಾನುವಾರ, ಅವ್ರು ಕೊಟ್ಟಿದ್ದು ಮಂಗಳವಾರ 14ನೇ ತಾರೀಕು ಟೋಕನ್ ಕೊಟ್ಟರು. ಇದ್ಯಾಕೆ ಹಿಂಗೆ ಮಾಡ್ತೀರಾ, ಒಂದಿನ ಒಂದು ಬಿಟ್ಟು ಒಂದಿನ ಅಂತ ನಾವು ಕೇಳಿದ್ದಕ್ಕೆ ಇದ್ದರೆ ತಗೊಳ್ಳಿ ಇಲ್ಲಾಂದರೆ ಹೋಗಿ ಅಂತ ಹೇಳಿದ್ರು. ತುಂಬ ರೂಡಾಗಿ ಮಾತಾಡ್ತಾರೆ ಆಂಧ್ರ ಪ್ರದೇಶ ಅಧಿಕಾರಿಗಳು. ಈ ಜನಗಳು ಅಷ್ಟೇ, ಎಲ್ಲೆಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಗೈಡ್ಲೈನ್ಸ್ ಕೊಡಲ್ಲ, ಎಲ್ಲಿ ಬೇಕಲ್ಲಿ ಕಳಿಸ್ತಾರೆ. ನೀವು ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ, ಯಾರನ್ನೂ ಕೇಳಬೇಡಿ. ನಮ್ಮ ಚಾನಲ್ ಅಂತ ಸುಮಾರು ಚಾನಲ್ಗಳಿದ್ದಾವೆ, ಅದು ನೋಡ್ಕೊಂಬಿಟ್ಟು ಹೋಗ್ಬೇಕಾಗುತ್ತೆ, ತಿಳ್ಕೊಂಬಿಟ್ಟು ಆಮೇಲೆ ಹೋಗಿ. ಆಮೇಲೆ ಇನ್ನೊಂದು ತೊಂದರೆ ಆಯಿತು, ಹೇಳೋದು ಮರ್ತೆ. ಅಲಿಪಿರಿಯಲ್ಲಿ ನಮ್ಮ ಲಗೇಜನ್ನು ಇಟ್ಟರೆ ಅವರು ಮೇಲ್ಗಡೆ ಅಂದರೆ ಬೆಟ್ಟದ ಮೇಲೆ ತಂದು ಕೊಡ್ತಾರೆ. ಅಲ್ಲಿ ಅಧಿಕಾರಿಯು ಸಹ 20 ರೂಪಾಯಿ ಕೊಡಿ 30 ರೂಪಾಯಿ ಕೊಡಿ ಅಂತ ಕೇಳ್ತಾರೆ. ಆದರೆ ನೀವು ಕೊಡೋಕ್ಕೆ ಹೋಗಬೇಡಿ, ಯಾಕೆ ಅಂದರೆ ಇಲ್ಲಿಂದ ಮೇಕ್ ತಗೋಬೇಕು, ಫ್ರೀ ಕಮಿಟಿಯಿಂದ ಕೊಡ್ತಾರೆ. ಆದರೂ ಸಹ ಅಲ್ಲಿ ಇದು ಸಿಬ್ಬಂದಿಗಳು ದುಡ್ಡು ಕೇಳ್ತಾರೆ, ಯಾರು ಸಹ ಕೊಡಬೇಡಿ. ಮುಡಿ ಕೊಡಬೇಕಾದ್ರೂ 100 ರೂಪಾಯಿ 50 ರೂಪಾಯಿ ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾರೆ. ಒಳಗಡೆ ದೇವಸ್ಥಾನದಲ್ಲಿ ಈ ಮೊಬೈಲೆಲ್ಲ ಇಡ್ತೀವಲ್ಲ, ಅಲ್ಲೂ 20 ರೂಪಾಯಿ ಕೇಳ್ತಾರೆ. ಎಲ್ಲೋದ್ರೂ ಲಂಚ ಕೇಳ್ತಾರೆ. ಯಾರು ಕೊಡಬೇಡಿ 1 ರೂಪಾಯಿನೂ, ಏಕೆಂದರೆ ಕಮಿಟಿಯಿಂದ ಎಲ್ಲ ಫ್ರೀ ಇದೆ. ಈ ಸಿಬ್ಬಂದಿಗಳು ಕೇಳ್ತಾ ಇರ್ತಾರೆ. ಮತ್ತು ನಿಮಗೆ ಕಮ್ಮಿ ಬೆಲೆಯಲ್ಲಿ ರೂಮ್ಗಳೆಲ್ಲ ಸಿಗ್ತವೆ. 50 ರೂಪಾಯಿ 100 ರೂಪಾಯಿ ಮತ್ತು 1000 ರೂಪಾಯಿಗೆಲ್ಲ ರೂಮ್ ಸಿಗ್ತವೆ. CRO ಅಂತ ಒಂದು ಆಫೀಸ್ ಇದೆ, ಅಲ್ಲಿಗೆ ಹೋಗಿ ಇದನ್ನು ಆಧಾರ್ ಕಾರ್ಡ್ ಕೊಟ್ಟು ನೀವು ರಿಜಿಸ್ಟರ್ ಮಾಡ್ಕೋಬೇಕು. ನಾವು ಹೋಗಿದ್ದು ಸಂಕ್ರಾಂತಿ ಟೈಮಲ್ಲಿ, ನೀವು ನೋಡ್ಬೋದು ಎಷ್ಟು ಡೆಕೋರೇಷನ್ ಮಾಡಿದ್ದಾರೆ. ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಅನ್ನ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಮುಂದ್ಗಡೆ ರೈಟ್ ಸೈಡಲ್ಲಿ ಹೋದರೆ ನಿಮಗೆ ಪ್ರಸಾದ ಕೊಡೋ ಕೌಂಟ್ರ್ ಇದೆ.
ಮನೆ ಇದೆ, ಅಲ್ಲಿ ಹೋಗಿ ತಗೋಬೋದು. ನೋಡಿ ನಾವು ತೋರಿಸ್ತಾ ಇದ್ದೀವಿ ಅದೇ ಜಾಗ. ದೇವಸ್ಥಾನ ಒಳಗಡೆ ಫೋಟೋ ತೆಗಿಯಂಗಿಲ್ಲ, ಆದರೆ ಹೊರಗಡೆ ಮಾತ್ರ ಫೋಟೋ ತೆಗಿಬೋದು. ನೀವು ಕೌಂಟ್ರಲ್ಲಿ ಹೋಗ್ಬಿಟ್ಟು ಮೊಬೈಲ್ ತಗೊಂಡು ಆಮೇಲೆ ಇಲ್ಲೆಲ್ಲ ಫೋಟೋ ತೆಗಿಬೋದು. ಏನು ರಿಸ್ಟ್ರಿಕ್ಷನ್ ಇಲ್ಲ, ತೆಗಿಬೋದು. ನೀವು ದರ್ಶನ ಮಾಡಬೇಕು ಅಂದರೆ ಫ್ರೀ ಬಸ್ಗಳಿದ್ದಾವೆ, ಎಲ್ಲ ಕಡೆನೂ ಸ್ಟಾಪ್ ಕೊಡ್ತಾರೆ. ಅಲ್ಲಿ ಹೋಗಿ ನೀವು ಹತ್ಬಿಟ್ಟು ನೀವು ದರ್ಶನ ಪಡಿಬೋದು. ಮತ್ತು ವಾಪಸ್ಸು ನೀವು ಬಂದು ಕೆಳಗಡೆ ತಿರುಪತಿ ಬಸ್ ಹತ್ಬೋದು. ಬಸ್ ಸ್ಟ್ಯಾಂಡ್ ಪಕ್ಕನೇ ಬಿಡ್ತಾರೆ. ಲೈನ್ ಲಾಸ್ಟಿಗೆ ಬಂದು ನೋಡಿ, ಇಲ್ಲಿ ಎಲ್ಲನೂ ಊಟ ಮಾಡ್ತಾ ಇದ್ದಾರೆ ಒಂದೊಂದು ಕೌಂಟ್ರಲ್ಲಿ. ನೋಡ್ಬೋದು, ತೋರಿಸ್ತಾ ಇದ್ದೀನಿ. ಇಂಥವು ಸುಮಾರು 7-8 ಕೌಂಟ್ರುಗಳಿದ್ದಾವೆ. ನೀವು ಯಾವ ಕೌಂಟ್ರಲ್ಲಿ ಖಾಲಿ ಇರುತ್ತೋ ಆ ಕೌಂಟ್ರಲ್ಲಿ ಹೋಗಿ ಊಟ ಮಾಡ್ಬೋದು. ಯಾವಾಗಲೂ ಇರುತ್ತೆ, ಬೆಳಗ್ಗೆ 8 ಗಂಟೆಯಿಂದ ನೈಟ್ 12 ಗಂಟೆವರೆಗೂ ಇರುತ್ತೆ. ಯಾವಾಗ ಬೇಕಾದ್ರೂ ಬಂದು ಊಟ ಮಾಡ್ಬೋದು. ಇಲ್ಲಿ ಪ್ರಸಾದಿಗೋಸ್ಕರ ಎಷ್ಟು ಜನ ಭಕ್ತರಿದ್ದಾರೆ ನೋಡಿ. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಗೊಬಂದು ನೋಡಿ, ಲಾಡು ಇಲ್ಲೇ ಇದೆ. ಬೆಟ್ಟ ಹತ್ತಿದ್ದು ಸುಮಾರು 4:15 ಗಂಟೆಗೆ. ನಾವು ಮೇಲೆ ಬಂದಿದ್ದು 10 ಗಂಟೆ ಆಯಿತು. ಕೌಂಟಲ್ಲಿ ಹೋಗಿ ನಮ್ಮ ಬ್ಯಾಗ್ ಎಲ್ಲ ತೊಗೊಂಡು ರೂಮ್ ಕಡೆಗೆ ಹೋಗಿ ಸ್ನಾನ ಮಾಡಿ ದರ್ಶನ ಮಾಡೋದು. ಇನ್ನೇನು ಊಟದ ಹಾಲ್ ಹತ್ರ ಬಂದು ಇವಾಗ ತೋರಿಸ್ತೀನಿ ನೋಡಿ, ಇದೇ ಹಾಲು ಪ್ರಸಾದ ಕೊಡೋದು. ಇಲ್ಲಿ ಸುಮಾರು ಕೌಂಟ್ರುಗಳಿದ್ದಾವೆ, ಅದಕ್ಕೆ ನಂಬರ್ಗಳು ಬರೆದಿರ್ತವೆ. ಎಲ್ಲಿ ಜಾಗ ಇರುತ್ತೋ ಅಲ್ಲಿ ನೀವು ಹೋಗಿ ಊಟ ಮಾಡ್ಬೋದು. ಮುಂಚಾಗಲೇ ಬಿಡಿಸಿರ್ತಾರೆ ನೋಡಿ. ಎದುರುಗಡೆ ಎಷ್ಟು ಚೆನ್ನಾಗೈತೆ ವ್ಯೂಸ್, ದೇವ್ರದ್ದು. ಅಲ್ಲಿ ಮೆನುನೂ ಬರೆದಿರ್ತಾರೆ ಏನೇನು ಅಂತ. ನೀವು ಅಬ್ಸರ್ವ್ ಮಾಡಿರ್ಬೋದು ಗೋಡೆ ಮೇಲೆ ಚಿತ್ರ ಎಷ್ಟು ಚೆನ್ನಾಗಿದೆ ಅಂತ. ನಿಮಗೆ ಮೇಲೆ ತೋರಿಸ್ತೀನಿ. ಇಲ್ಲಾಸಿ ಮೇಲೆ ಹೋಗಬೇಕು ಹಾಲ್ಗೆ. ಕೆಳಗೂ ಇದೆ, ಮೇಲೂ ಇದೆ. ಆದರೆ ಕೆಳಗಡೆ ಫುಲ್ ಆಗಿದ್ದೆಗೋಸ್ಕರ ನಮಗೆ ಮೇಲ್ಗಡೆ ಕಳಿಸಿದ್ರು. ಬನ್ನಿ ಹೋಗೋಣ ಮೇಲೆ. ಇಲ್ಲಿಂದ ಪಿಕ್ಚರು ಸೂಪರಾಗಿ ಕಾಣುತ್ತೆ. ವ್ಯೂವ್ಸು ತುಂಬ ಚೆನ್ನಾಗಿರುತ್ತೆ ನಿಮಗೆ ನೋಡೋಕ್ಕೆ. ನೋಡಿ ಇವಾಗ ತೋರಿಸ್ತೀನಿ ನಿಮಗೆ. ಇಲ್ಲೇ ಮೇಲ್ಗಡೆ ಬಂದು ಇನ್ನೂ ಮೇಲೆ ಹತ್ತಬೇಕು. ತುಂಬ ಜನ ದರ್ಶನ ಮಾಡ್ಕೊಂಡು ಪ್ರಸಾದ ತಗೋಗೋಕ್ಕೆ ಬಂದಿದ್ದಾರೆ. ನಾನು ಇವಾಗ ಹುಡುಕ್ತಾ ಇದ್ದೀನಿ ನಮ್ಮ ಕೌಂಟ್ರ್ ಎಲ್ಲಿದೆ ಅಂತ. ನೋಡಿ ಮುಂದ್ಗಡೆ ವ್ಯೂಸ್ ಹೆಂಗೆ ಕಾಣುತ್ತೆ, ಚಿತ್ರ ಮಾತ್ರ ಚೆನ್ನಾಗಿದೆ. ಬನ್ನಿ ಇನ್ನೊಂದ್ಸಲಿ ತೋರಿಸ್ತೀನಿ ನೋಡಿ. ಇಲ್ಲಿಂದ ಎಷ್ಟು ಚೆನ್ನಾಗಿ ವ್ಯೂಸ್ ಕಾಣುತ್ತೆ ಅಂತ ನೋಡಿ. ಫುಲ್ಲು ಬೆಟ್ಟ ಎಲ್ಲ ಫುಲ್ಲು ಪೋಸ್ಟ್ ಮಾಡಿದ್ದಾರೆ ಪೈಂಟ್ ಮಾಡಿ. ತುಂಬ ಚೆನ್ನಾಗಿದೆ. ನೀವೊಂದ್ಸಲಿ ಹಾಲಿಗೆ ಬಂದಾಗ ಇದನ್ನು ನೋಡಿ. ಇದು ಕೌಂಟ್ರ್ ನಂಬರ್ 3, ನಮ್ಮದು ಕೌಂಟ್ರ್ ನಂಬರ್ 4 ಬರುತ್ತೆ. ಅಲ್ಲಿಗೆ ಹೋಗ್ಬಿಟ್ಟು ಊಟ ಮಾಡ್ಕೊ ಹೋಗೋಣ. ನೋಡಿ ಇದು 3ನೇ, ಎಲ್ಲ ಕ್ಲೋಸ್ ಆಗಿರುತ್ತೆ. ಹಿಂಗೆ ಯಾವುದು ಖಾಲಿ ಇರುತ್ತೋ ಅಲ್ಲಿ ಓಪನ್ ಆಗಿರುತ್ತೆ. ಅಲ್ಲಿ ಓಪನ್ ಆದ ತಕ್ಷಣ ಹೋಗ್ಬೇಕು ನೋಡಿ, 4ನೇ ನಂಬರು. ಇಲ್ಲ ಓಪನ್ ಇದೆ. ನಾವು ಇವಾಗ ಹೋಗ್ತಾ ಇದ್ದೀವಿ ಒಳಕ್ಕೆ, ಹಾಲ್ ಒಳಕ್ಕೆ. ನೋಡ್ಬೋದು ಹಾಲು ಎಷ್ಟು ಕ್ಲೀನ್ ಆಗಿದೆ ಅಂತ. ನೆಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಲಲ್ಲಿ ಟೇಬಲ್ ಎಲ್ಲ ಇದೆ ನೋಡಿ, ಅದಕ್ಕೆ ಎಲ್ಲ ಬಡಿಸಿ ಕ್ಲೀನ್ ಮಾಡಿದ್ದಾರೆ. ನಾವು ಹೋಗಿ ಪ್ರಸಾದ ತಗೊಂಡು ಆಮೇಲೆ ಅನ್ನ ಬಡಿಸ್ತಾರೆ. ಬನ್ನಿ ಪ್ರಸಾದ ತಗೊಳ್ಳಿ. ನಿಮಗೂ ದೇವರು ಒಳ್ಳೆ ಬುದ್ಧಿ, ಆಯಸ್ಸು, ಆರೋಗ್ಯ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತಾ ನಾನು ಪ್ರಸಾದ ತಗೊಳ್ತಾ ಇದ್ದೀನಿ. ನಾನು ಆವಾಗಲೇ ಹೇಳಿದ್ನಲ್ಲ ಫ್ರೀ ಬಸ್ಸು ಅಂತ, ಇದೇನೆ. ಎಲ್ಲೆಲ್ಲಿ ಸ್ಟಾಪ್ಗಳಿರ್ತಾವೆ ಅಲ್ಲಿ ನಿಲ್ಲಿಸ್ತಾರೆ. ಅಲ್ಲಿಂದ ನೀವು ದರ್ಶನ ಮುಗಿಸ್ಕೊಂಡು ಹೋಗ್ಬೋದು. ಇಲ್ಲಿಂದ ಬಸ್ ಇಳಿದು ನಾವು ವೆಂಕಟೇಶ್ವರ ಮ್ಯೂಸಿಯಮ್ಗೆ ಹೋದು. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.